ಬನ್ನಿ ಮಸಾಲೆ ದೋಸೆ ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್. ನಮ್ಮ ಬೆಂಗಳೂರು ವೆದರ್ ನೋಡ್ತಾ ಇದ್ದೀರಲ್ವಾ. ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತ ಆಲೂಗಡ್ಡೆನ ತೊಳೆದು ಕಟ್ ಮಾಡಿ ಬೇಕಿಟ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಬೇಕಿಟ್ಕೊಳ್ಳೋಣ. ಇದು ಒಂದು ವಿಸಿಲ್ ಬರಬೇಕು. ಒಂದು ವಿಸಿಲ್ ಬರೋ ಅಷ್ಟರಲ್ಲಿ ನಾವು ಬೇಕಾಗಿರೋವಂಥ ಈರುಳ್ಳಿ ಅದನ್ನು ರೆಡಿ ಮಾಡಿಟ್ಕೊಳ್ಳೋಣ. ಕಟಿಂಗ್ ಮಾಡಿಟ್ಕೊಂಡ್ರೆ ಅಷ್ಟರಲ್ಲಿ ವಿಸಿಲ್ ಬಂದುಬಿಡುತ್ತೆ. ಸೊ ಈಗ ವಿಸಿಲ್ ಬಂತು. ಅದನ್ನು ಬಿಸಿ ನೀರನ್ನೆಲ್ಲ ಚೆಲ್ಲಿ ಮತ್ತು ಅದಕ್ಕೆ ಕೂಲ್ ಆಗಿರೋಂಥ ಒಂದು 5 to 6 ಐಸ್ ಕ್ಯೂಬ್ನ ಆ್ಯಡ್ ಮಾಡಿ ಆ ವಾಟರ್ನ ಹಾಕಿ ಆಗ ಈಸಿಯಾಗಿ ಪೀಲ್ ಆಗುತ್ತೆ. ಸೊ ಈಗ ಪೊಟ್ಯಾಟೋಸ್ನೆಲ್ಲ ಪೀಲ್ ಮಾಡಿ ಇಟ್ಕೊಳ್ಳೋಣ. ಸೊ ಒನ್ಸ್ ಪೀಲ್ ಮಾಡಿದ ಆದಮೇಲೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಿದ್ದೀವಿ. ಸೊ ಇದಕ್ಕೆ ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ನೀಟಾಗಿ ಒಂದು ಆಲೂಗಡ್ಡೆ ಬಿಡ್ದಾಗ ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ನಮ್ಮ ಪಲ್ಯ ನೀಟಾಗಿ ಬರುತ್ತೆ. ಸೊ ತಿನ್ನೋಕ್ಕೆ ಮಸಾಲೆ ಎಲ್ಲ ಕಡೆ ಹಿಡಿದಿರುತ್ತೆ. ಸೊ ಅದಕ್ಕೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಬಾಣಲೆ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಆದಮೇಲೆ ಸಾಸಿವೆ ಸ್ವಲ್ಪ ಚುಟಪಟ ಆದಮೇಲೆ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಕಡಲೆಬೇಳೆ ಹಾಕಿದ ನಂತರ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಕರಿಬೇವನ್ನು ಹಾಕಿ ಇದೆರಡನ್ನೂ ಒಟ್ಟಿಗೆ ಫ್ರೈ ಮಾಡೋಣ. ಇದಾಗಿದ ತಕ್ಷಣ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಹಾಗಿದ್ದರೆ ನಾವು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿದ ತಕ್ಷಣ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಪೊಟ್ಯಾಟೋನ ಆ್ಯಡ್ ಮಾಡಿದ್ರೆ ಪೊಟ್ಯಾಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆನೂ ಅರಿಶಿನ ಹಿಡಿದಿರಬೇಕು. ಆ ಥರ ಮಿಕ್ಸ್ ಮಾಡಿದ್ರೆ ನಮ್ಮ ಈ ಹೋಟೆಲ್ ಸ್ಟೈಲ್ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ಬಜ್ಜಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಚಟ್ನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿದ್ರೆ ಅದು ಕಾಣಿಸೋ ರೀತಿಯೇ ಬೇರೆ. ಸೊ ಈ ಚಟ್ನಿಗೆ ನಾನು ಕಾಯಿ ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ, ಹುರ್ಗಡ್ಲೆ, 2 ಬೆಳ್ಳುಳ್ಳಿ, 2 ಎಸ್ಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರ ಇಷ್ಟು ಹಾಕಿ ರುಬ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಈಗ ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಕರಿಬೇವು ಹಾಕಿ ಚಟ್ನಿನೂ ರೆಡಿ ಆಯಿತು. ಈಗ ದೋಸೆ ಹಿಟ್ಟಿಗೆ ನೀರು, ಉಪ್ಪು ಹಾಕಿ ದೋಸೆ ಬಿಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ದೋಸೆ ಬಿಟ್ಟು ಅದರ ಮೇಲೆ ಒಂಚೂರು ಉಪ್ಸಾರಿನ ಖಾರ ಹಾಕಿ ಚೆನ್ನಾಗಿ ಹರಡಿ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಬೇಯಿಸಿ ಅದರ ಸೆಂಟ್ರಲ್ಲಿ ಆಲೂಗಡ್ಡೆ ಪಲ್ಯನ ಹಾಕಿ ಹೋಟೆಲ್ ಸ್ಟೈಲಲ್ಲಿ ಅದನ್ನು ಫೋಲ್ಡಿಂಗ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಮನೆಯಲ್ಲೇ ಹೊರಗಡೆ ಸಿಗೋ ಥರ, ಹೋಟೆಲಲ್ಲಿ ಸಿಗೋ ಥರ ಮಸಾಲೆ ದೋಸೆ ರೆಡಿ ಆಗಿಬಿಡುತ್ತೆ. ನೋಡಿ ಕಾಂಬಿನೇಷನ್ ಹೇಗಿದೆ. ದೋಸೆ, ಪಲ್ಯ, ಚಟ್ನಿ ಮತ್ತು ಬೇಳೆ ವಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.